ಮುಂದಿನ ಸೂತ್ರ ಅಲ್ಲ, ಮುಂದಿನ ವಿಚಾರ ಇಲ್ಲಿ ಎರಡು ರೀತಿಯ ಸೂತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೂತ್ರಗಳು ಎರಡು ರೀತಿಯಾಗಿ ಕಂಡು ಬರ್ತಾ ಇದೆ. ಒಂದು ಲಾಕ್ಷಣಿಕ ಸೂತ್ರ, ಮತ್ತೊಂದು ಪ್ರತಿಪದೋಕ್ತ ಸೂತ್ರ ಅಂತ ಹೇಳಿ. ಲಾಕ್ಷಣಿಕ ಸೂತ್ರ ಅಂದ್ರೆ ಇದು ಉತ್ಸರ್ಗ ಸೂತ್ರ. ಉದಾಹರಣೆಗೆ ಷಷ್ಠಿ ಉದಾಹರಣೆ. ಈ ಷಷ್ಠಿ ಎನ್ನುವಂತಹ ಈ ಸೂತ್ರವು ಯಾವುದೇ ನಿರ್ದಿಷ್ಟವಾದಂತಹ ಪದವನ್ನ ಹೇಳಿ ಸಮಾಸವನ್ನ ವಿಧಾನ ಮಾಡ್ತಾ ಇದೆ. ಷಷ್ಠ್ಯಂತವಾದಂತಹ ಪದವು ಮತ್ತೊಂದು ಸುಬಂತದೊಂದಿಗೆ ಸಮಾಸ ಆಗುತ್ತೆ, ಅಷ್ಟು ಮಾತ್ರ ಹೇಳ್ತಾ ಇದೆ. ಇದು ಲಾಕ್ಷಣಿಕ ಸೂತ್ರ. ಅಂದ್ರೆ ಇಲ್ಲಿ ನಿರ್ದಿಷ್ಟವಾದಂತಹ ಪದವನ್ನ ಹೇಳಿ ಅದಕ್ಕೆ ಬೇಕಾದಂತಹ ಅಧಿಕಾರವನ್ನ ಅಥವಾ ವಿಧಾನವನ್ನ ಹೇಳ್ತಾ ಇಲ್ಲ. ಆದ್ರೆ ಪ್ರತಿಪದೋಕ್ತ ಸೂತ್ರ ಅಂತ ಹೇಳಿದ್ರೆ ಅಲ್ಲಿ ನಿರ್ದಿಷ್ಟವಾದಂತಹ ಪದವನ್ನ ಉಲ್ಲೇಖ ಮಾಡಿ ಅದಕ್ಕೆ ವಿಧಾನಗಳನ್ನು ಹೇಳಿದ್ದಾರೆ. ಉದಾಹರಣೆಗೆ ಸನ್ ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ. ಸನ್ ಮಹತ್ ಪರಮ ಉತ್ತಮ ಉತ್ಕೃಷ್ಟಾಃ ಏತೇ ಶಬ್ದಾಃ ಪೂಜ್ಯಮಾನೈಹಿ ಅರ್ಥೈಹಿ ಸಮಸ್ಯಂತೆ ಅಂತ ಹೇಳಿ ನಿರ್ದಿಷ್ಟವಾದಂತಹ ಪದಗಳನ್ನು ಹೇಳಿದ್ದಾರೆ. ಈ ತರ ಯಾವ ಸೂತ್ರಗಳಲ್ಲಿ ಪದ ನಿರ್ದೇಶವನ್ನ ಮಾಡಿ, ಇಲ್ಲಿ ಶಬ್ದವೇನು ತುಂಬಾ ಸ್ಪಷ್ಟ ಇದೆ ನೋಡಿ, ಪ್ರತಿಪದೋಕ್ತಂ ಪ್ರತ್ಯೇಕಂ ಪದಂ ಅಪಿ ಯತ್ರ ಸ್ಪಷ್ಟತೆಯ ಮುಖತೆಯ ಉಚ್ಚಾರಿತಂ ತಾದೃಶಂ ಪ್ರತಿಪದೋಕ್ತಂ ಸೂತ್ರಂ. ಅಂಥದ್ದು ಪ್ರತಿಪದೋಕ್ತ ಸೂತ್ರ ಅಂತ ಹೇಳಲ್ಪಡ್ತದೆ. ಲಾಕ್ಷಣಿಕ ಸೂತ್ರ ಅಂದ್ರೆ ಇದೊಂಥರ ಉತ್ಸರ್ಗ ಸೂತ್ರ ಇದ್ದ ಹಾಗೆ. ಅಲ್ಲಿ ಯಾವುದೇ ನಿರ್ದಿಷ್ಟವಾದಂತಹ ಪದ ಹೇಳುವುದಿಲ್ಲ. ಷಷ್ಠಿ ದ್ವಿತೀಯ ಶ್ರಿತಾತೀತ ಪತಿತ ಗತಾತ್ಯಸ್ತ ಪ್ರಾಪ್ತಾಪನ್ನೈಹಿ ಸಮಸ್ಯತೆ. ಇಲ್ಲಿ ದ್ವಿತೀಯ ಅಂದ್ರೆ ದ್ವಿತೀಯಾಂತ ಪದ ಯಾವುದಿದ್ರೂ ಆಗುತ್ತೆ. ಚತುರ್ಥಿ ತದರ್ಥಾರ್ಥ ಬಲಿಹಿತ ಸುಖ ರಕ್ಷಿತೈಹಿ. ಚತುರ್ಥ್ಯಂತಂ ಪದಂ ಯಾವ್ದು ಪದ ಇದ್ರೂ ಆಗುತ್ತೆ. ಆ ಥರ ನಿರ್ದಿಷ್ಟ ಪದ ಸಂಜ್ಞೆ ಯಾವ ಸೂತ್ರದಲ್ಲಿ ಇರುವುದಿಲ್ಲವೋ ಅದು ಲಾಕ್ಷಣಿಕ ಸೂತ್ರ. ನಿರ್ದಿಷ್ಟ ಪದೋಲ್ಲೇಖದಿಂದ ವಿಧಾನಗಳನ್ನು ಯಾವ ಸೂತ್ರದಲ್ಲಿ ಮಾಡ್ತಾರೋ ಅದನ್ನ ಪ್ರತಿಪದೋಕ್ತ ಸೂತ್ರ ಎಂಬುದಾಗಿ ಹೇಳ್ತಾರೆ. ಈ ಎರಡು ಅಂಶಗಳನ್ನು ಆಧರಿಸಿ ಮುಂದೆ ಚರ್ಚೆ ಇದೆ. ಆದ್ದರಿಂದ ಇದನ್ನ ಪೀಠಿಕಾ ರೂಪದಲ್ಲಿ ನಮ್ಮ ಗಮನಕ್ಕೆ ತಂದಿದ್ದೇನೆ. ಇಲ್ಲಿ ನೋಡಿ, ಲಾಕ್ಷಣಿಕಂ ವಿಹಾಯ ಪ್ರತಿಪದೋಕ್ತಃ ಸನ್ಮಹತ್ ಇತಿ ಸಮಾಸಃ ಗೃಹೀಷ್ಯತೆ ಇತಿ ಚೇತ್ ಮಹಾಬಾಹುಃ ನ ಸ್ಯಾತ್. ತಸ್ಮಾತ್ ಲಕ್ಷಣ ಪ್ರತಿಪದೋಕ್ತ್ಯೋಃ ಪ್ರತಿಪದೋಕ್ತಸ್ಯೈವ ಗ್ರಹಣಂ ಇತಿ ಪರಿಭಾಷಾ ನ ಇಹ ಪ್ರವರ್ತತೆ ಸಮಾನಾಧಿಕರಣ ಗ್ರಹಣ ಸಾಮರ್ಥ್ಯಾತ್. ಈಗ ಇಲ್ಲಿ ಈ ವಿಚಾರ ತಿಳ್ಕೊಂಡಾದ್ಮೇಲೆ ಒಂದು ಪರಿಭಾಷಾ ನಿಯಮವನ್ನ ತಿಳ್ಕೊಳ್ಬೇಕಾಗ್ತದೆ. ಏನು ಪರಿಭಾಷಾ ನಿಯಮ? ಲಕ್ಷಣ ಪ್ರತಿಪದೋಕ್ತ್ಯೋಃ ಪ್ರತಿಪದೋಕ್ತಸ್ಯೈವ ಗ್ರಹಣಂ. ಇದು ಪರಿಭಾಷೆ. ಈ ಪರಿಭಾಷೆಯ ಅರ್ಥ ಏನು ಸ್ವಲ್ಪ ನೋಡಿ, ವಿಚಾರ ಮಾಡಿ. ಲಕ್ಷಣ ಪ್ರತಿಪದೋಕ್ತ್ಯೋಃ ಪ್ರತಿಪದೋಕ್ತಸ್ಯೈವ ಗ್ರಹಣಂ. ಎಲ್ಲಿ ಲಕ್ಷಣ ಸೂತ್ರ ಮತ್ತು ಪ್ರತಿಪದೋಕ್ತ ಸೂತ್ರ ಈ ಎರಡು ಸೂತ್ರಗಳ ಪ್ರವೃತ್ತಿ ಸಾಧ್ಯವಾಗಿರ್ತದೋ ಅಂತಹ ಸಂದರ್ಭದಲ್ಲಿ ಪ್ರತಿಪದೋಕ್ತ ಸೂತ್ರವನ್ನ ಗ್ರಹಿಸಬೇಕು, ಲಕ್ಷಣ ಸೂತ್ರವನ್ನ ಪರಿತ್ಯಾಗ ಮಾಡಬೇಕು. ಸ್ಪಷ್ಟ ಆಗ್ತಾ ಇದೆಯಾ? ಲಕ್ಷಣ ಸೂತ್ರಕ್ಕೆ ವ್ಯಾಪ್ತಿ ಹೆಚ್ಚಾಗಿರೋದ್ರಿಂದ ಆ ಲಕ್ಷಣ ಸೂತ್ರವನ್ನ ಪರಿತ್ಯಾಗ ಮಾಡಿ ಪ್ರತಿಪದೋಕ್ತ ಸೂತ್ರ
ಸೂತ್ರವನ್ನ ನಾವು ಅನ್ವಯ ಮಾಡಬೇಕು. ಇದು ಈ ಪರಿಭಾಷಾ ಸೂತ್ರದ ನಿಯಮ. ಆದರೆ ಇತಿ ಸಮಾಸ ನೋಡಿ, ಇಲ್ಲಿ ಲಾಕ್ಷಣಿಕಂ ವಿಹಾಯ ಪ್ರತಿಪದೋಕ್ತಃ ಸನ್ಮಹತ್ ಇತಿ ಸಮಾಸಃ ಗೃಹೀಷ್ಯತೆ ಇತಿ ಚೇತ್ ಮಹಾಬಾಹು ನ ಸ್ಯಾತ್. ಪ್ರಾಯಶಃ ರವಿಕುಮಾರ್ ಅವ್ರದ್ದು ಇಂಟರ್ನೆಟ್ ಕನೆಕ್ಷನ್ಸ್ ಸ್ವಲ್ಪ ಅನ್ಸ್ಟೇಬಲ್ ಇದೆ ಅಂತ ಕಾಣುತ್ತೆ, ಅನಿಯಮಿತವಾಗಿದೆ ಅಂತ ಕಾಣುತ್ತೆ. ಸಾಗರಿ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ ವಿಚಾರ? ಹಾ ಸರಿ. ಹಾ, ಈಗ ನೋಡಿ, ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ, ಈ ಸೂತ್ರ ಏನ್ ಹೇಳುತ್ತೆ? ಇಲ್ಲೂ ಕೂಡ ಮಹತ್ ಶಬ್ದ ಇದೆ. ಈ ಸೂತ್ರವನ್ನ ಯಾಕೆ ತೆಗೆದುಕೊಂಡ್ರು ಅನ್ನೋದಕ್ಕೆ ಕಾರಣ ಹೇಳ್ತಾ ಇದ್ದಾರೆ. ಮಹತ್ ಶಬ್ದವು ಪೂಜ್ಯಮಾನ ಅರ್ಥೈಹಿ ಸಮಸ್ಯತೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರತಿಪದೋಕ್ತ ಸೂತ್ರದ ಅನ್ವಯದ ಪ್ರಕಾರ. ಈಗ ಇಲ್ಲಿ ಮಹತ್ ಸೇವಾ ಅಂತ ಏನಿದೆಯಲ್ಲ, ಇಲ್ಲಿ ನಾವು ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಸೂತ್ರವನ್ನ ತೆಗೆದುಕೊಳ್ಳೋಣ ಅಂತಂದ್ರೆ ಆಗೋದಿಲ್ಲ. ಯಾಕೆ ನೋಡಿ, ಹೇಳ್ತಾರೆ ತಸ್ಮಾತ್ ಲಕ್ಷಣ ಪ್ರತಿಪದೋಕ್ತ್ಯೋ ಪ್ರತಿಪದೋಕ್ತಸ್ಯೈವ ಗ್ರಹಣಂ. ಇಲ್ಲಿ ಒಂದು ಲಕ್ಷಣ ಸೂತ್ರ ಇದೆ, ಷಷ್ಠಿ ಅಂತೇಳಿ. ಷಷ್ಠಿ ಸೂತ್ರ ಏನ್ ಹೇಳುತ್ತೆ? ಷಷ್ಠ್ಯಂತ ಪದಂ ಅನ್ಯೇನ ಸುಬಂತೇನ ಸಮಸ್ಯತೆ ಅಂತ ಹೇಳುತ್ತೆ. ಈ ಸನ್ಮಹತ್ ಪರಮೋತ್ತಮೋತ್ಕೃಷ್ಟಾ ಪೂಜ್ಯಮಾನೈ ಅರ್ಥೈ ಸಮಸ್ಯತೆ ಅಂತ ಹೇಳಿ ಈ ಸೂತ್ರ ಹೇಳುತ್ತೆ. ಈಗ ಯಾವ ಸೂತ್ರವನ್ನ ಅಪ್ಲೈ ಮಾಡಿದ್ರೆ ಮಹತ್ ಸೇವಾ ಅನ್ನುವಂತಹ ರೂಪಸಿದ್ಧಿ ಆಗುತ್ತೆ ಅನ್ನೋದು ಚರ್ಚೆ. ಇಲ್ಲಿ ಈಗ ಎರಡೂ ಸೂತ್ರಕ್ಕೂ ಅವಕಾಶ ಇದೆ. ಯಾಕೆ? ಮೊದಲು ಷಷ್ಠಿ ಸೂತ್ರಕ್ಕೆ ಅವಕಾಶ ಹೇಗಾಗತ್ತೆ? ಮಹತಃ ಸೇವಾ, ಮಹತಃ ಅನ್ನುವಂಥದ್ದು ಷಷ್ಠ್ಯಂತ ಪದ, ಸೇವಾ ಅನ್ನುವಂತಹ ಸುಬಂತೊಂದಿಗೆ ಸಮಾಸವನ್ನು ಪಡ್ಕೊಳ್ಬಹುದು. ಷಷ್ಠಿ ಸೂತ್ರಕ್ಕೆ ಅನ್ವಯ ಇದೆ. ಇನ್ನು ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಸೂತ್ರಕ್ಕೆ ಅನ್ವಯ ಇದೆಯಾ ಅಂತ ಕೇಳಿದ್ರೆ ಇಲ್ಲಿ ಇದಕ್ಕೆ ಅನ್ವಯ ಇಲ್ಲ. ಯಾಕೆ? ಈ ಸೂತ್ರವನ್ನು ನಾವು ಅನ್ವಯ ಮಾಡಬೇಕಲ್ಲ. ಯಾಕಂದ್ರೆ ಇದು ಪ್ರತಿಪದೋಕ್ತ ಸೂತ್ರ. ಲಕ್ಷಣ ಪ್ರತಿಪದೋಕ್ತ್ಯೋ ಪ್ರತಿಪದೋಕ್ತಸ್ಯೈವ ಗ್ರಹಣಂ ಅನ್ನುವಂತಹ ನಿಯಮದಿಂದ ನಾವು ಇದೇ ಸೂತ್ರವನ್ನು ಅಪ್ಲೈ ಮಾಡಬೇಕಲ್ಲ ಅಂತ ಕೇಳಿದ್ರೆ ಹಾಗೆ ಇಲ್ಲಿ ಹೇಳ್ತಾರೆ ನೋಡಿ, ತಸ್ಮಾತ್ ಲಕ್ಷಣ ಪ್ರತಿಪದೋಕ್ತ್ಯೋ ಪ್ರತಿಪದೋಕ್ತಸ್ಯೈವ ಗ್ರಹಣಂ ಇತಿ ಪರಿಭಾಷಾ ನ ಇಹ ಪ್ರವರ್ತತೆ. ಈ ಪರಿಭಾಷೆಯನ್ನ ನಾವು ಇಲ್ಲಿ ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಸಮಾನಾಧಿಕರಣ ಗ್ರಹಣ ಸಾಮರ್ಥ್ಯಾತ್. ಈ ಸೂತ್ರ ಏನ್ ಹೇಳಿದ್ದಾರೆ? ಆನ್ ಮಹತ ಸಮಾನಾಧಿಕರಣ ಅನ್ನುವಂತಹ ಶಬ್ದವನ್ನ ಪಾಣಿನಿ ಮಹರ್ಷಿಗಳು ಉದ್ದೇಶಪೂರ್ವಕವಾಗಿ ಈ ಶಬ್ದವನ್ನ ಪ್ರಯೋಗ ಮಾಡಿರೋದ್ರಿಂದ ಇಲ್ಲಿ ನಾವು ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಪ್ರತಿಪದೋಕ್ತ ಸೂತ್ರವನ್ನ ಗ್ರಹಣೆ ಮಾಡಲಿಕ್ಕೆ ಬರುವುದಿಲ್ಲ. ಆಗ ಷಷ್ಠಿ ಅನ್ನುವಂತಹ ಸೂತ್ರವನ್ನ ಅಪ್ಲೈ ಮಾಡಿ ಮಹತಃ ಸೇವಾ ಮಹತ್ ಸೇವಾ ಅಂತ ಮಾಡಬೇಕಾಗುತ್ತೆ. ಇದು ಸೂಕ್ಷ್ಮವಾದ ವಿಚಾರ ಇದೆ. ನಿಮ್ಗೆ ಅರ್ಥ ಆದ್ರೆ ಅನುಕೂಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಹೇಳ್ತಾರೆ. ಇನ್ನೊಂದ್ಸಲ ಹೇಳಿ ಆಚಾರ್ಯ. ಒಂದ್ಸಲ ನಿಮ್ಗೇನು ಅರ್ಥ ಆಯ್ತು ಅದನ್ನ ಹೇಳಿ. ಇಲ್ಲಿ ಲಕ್ಷಣ ಪ್ರಾತಿಪದಿಕ ಅನ್ನೋ ಇದ್ರಲ್ಲಿ ಲಕ್ಷಣದ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ಪ್ರತಿಪದೋಕ್ತವನ್ನ ತಗೋಬೇಕು, ಗ್ರಹಣ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಇದು ಮೊದಲನೇದಾಗಿ ಇದು ಪ್ರಾತಿಪದಿಕ ಅಲ್ಲ, ಇದು ಪ್ರತಿಪದೋಕ್ತಂ. ಪ್ರತಿಪದೋಕ್ತ. ಒಂದ್ ಸೆಕೆಂಡ್. ಮೊದಲನೇದಾಗಿ ಲಾಕ್ಷಣಿಕಂ ಸೂತ್ರಂ ಅಂದ್ರೆ ಅದು ಉತ್ಸರ್ಗ ಸೂತ್ರ. ಯಾವುದೇ ವಿಶಿಷ್ಟವಾದಂತಹ ಪದವನ್ನ ಆಶ್ರಯಿಸಿ ಸೂತ್ರದಲ್ಲಿ ವಿಧಾನ ಮಾಡ್ತಾ ಇಲ್ಲ. ಈ ಪ್ರತಿಪದೋಕ್ತ ಸೂತ್ರ ಅಂದ್ರೆ
ನಿಶ್ಚಿತವಾದಂತಹ ಪದಗಳನ್ನ ಹೇಳಿ ಇಂತಹ ಪದಗಳಿಗೆ ಈ ರೀತಿಯ ವಿಧಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಪ್ರತಿಪದೋಕ್ತ ಸೂತ್ರ. ಈ ಎರಡು ಸೂತ್ರಗಳು ಯಾವ ಸಂದರ್ಭದಲ್ಲಿ, ಯಾವ ಒಂದು ಉದಾಹರಣೆಯಲ್ಲಿ ಪ್ರಯೋಗಕ್ಕೆ ಅನ್ವಯ ಹೊಂದತ್ತೋ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಈ ಎರಡರಲ್ಲಿ ಯಾವುದಕ್ಕೆ ಮಾನ್ಯತೆ ಕೊಡಬೇಕು? ಲಕ್ಷಣ ಪ್ರತಿಪದೋಕ್ತ್ಯೋಹೋ, ಈ ಎರಡು ಸೂತ್ರಗಳಲ್ಲಿ ಪ್ರತಿಪದೋಕ್ತಸ್ಯೈವ ಗ್ರಹಣಂ. ಆಗ ನಾವು ಈ ಲಕ್ಷಣ ಸೂತ್ರವನ್ನ ಹೊರತುಪಡಿಸಿ ಪ್ರತಿಪದೋಕ್ತ ಸೂತ್ರಕ್ಕೆ ಮಣೆ ಹಾಕಬೇಕು. ಸ್ಪಷ್ಟ ಆಯ್ತಾ? ಈ ವಿಚಾರ ಸ್ಪಷ್ಟ ಆಯ್ತಾ ರವಿಕುಮಾರ್ ಮತ್ತು ಸಾಗರಿ? ಲಕ್ಷಣ ಸೂತ್ರಕ್ಕೆ ಉದಾಹರಣೆ ಮತ್ತೊಂದು ಸಲ ಹೇಳ್ತೇನೆ ನೋಡಿ. ಲಕ್ಷಣ ಸೂತ್ರಕ್ಕೆ ಒಂದು ವಿಸ್ತೃತವಾದಂತಹ ವ್ಯಾಪ್ತಿ ಇದೆ. ಪ್ರತಿಪದೋಕ್ತ ಸೂತ್ರಕ್ಕೆ ನಿಶ್ಚಿತವಾದಂತಹ ಪದಗಳನ್ನೇ ಹೇಳಿ ಅವರು ವಿಧಾನ ಮಾಡಿರ್ತಾರೆ. ಆದ್ದರಿಂದ ನಾವು ಪ್ರತಿಪದೋಕ್ತ ಸೂತ್ರಕ್ಕೆ ಮಹತ್ವ ಕೊಡಬೇಕು. ಈ ಅಂಶ ಸ್ಪಷ್ಟ ಆಯ್ತಾ? ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗೋಣ. ಆಚಾರ್ಯ ಅರ್ಥ ಆಗಿದೆ. ಈಗ ನೋಡಿ, ಇಲ್ಲಿ ನಮಗೇನಂತ ಆಗ್ಬೇಕಾಗಿತ್ತು? ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ. ಇಲ್ಲಿ ಮಹತ್ ಶಬ್ದವು ಈ ರೀತಿಯ ಪ್ರತಿಪದೋಕ್ತ ಸೂತ್ರವಾದಂತಹ ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಸೂತ್ರದಿಂದ ಸಮಾಸವನ್ನ ಪಡ್ಕೊಳ್ಬೇಕಾಗ್ತಿತ್ತು. ಆದರೆ ಈ ಪರಿಭಾಷಾ ಸೂತ್ರವನ್ನು ಉಲ್ಲಂಘಿಸಿ ಈಗ ಷಷ್ಠಿ ಸೂತ್ರವನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಸಮಾಸ ಮಾಡ್ತಿದ್ದೇವೆ. ಯಾಕೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ವಾಕ್ಯ ಓದಿ. ತಸ್ಮಾತ್ ಲಕ್ಷಣ ಪ್ರತಿಪದೋಕ್ತ್ಯೋಹೋ ಪ್ರತಿಪದೋಕ್ತಸ್ಯೈವ ಗ್ರಹಣಂ ಇತಿ ಪರಿಭಾಷಾ ನ ಇಹ ಪ್ರವರ್ತತೆ. ಇಲ್ಲಿ ಪ್ರತಿಪದೋಕ್ತಿಯ ಪ್ರವೃತ್ತಿಯನ್ನು ಕೂಡ ನಿಷೇಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಮಾನಾಧಿಕರಣ ಗ್ರಹಣ ಸಾಮರ್ಥ್ಯಾತ್. ಇಲ್ಲಿ ಸಮಾನಾಧಿಕರಣ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇನ್ನೊಂದು ಮುಖದಲ್ಲಿ ಇದರ ವಿಚಾರವನ್ನ ಮಾಡೋಣ. ಈಗ ಷಷ್ಠಿ ಅಂತ ಸೂತ್ರ ಏನಿದೆ, ಇದು ಷಷ್ಠ್ಯಂತವಾದಂತಹ ಪದದೊಂದಿಗೆ ಸಮಾಸವನ್ನ ಹೇಳುತ್ತೆ. ಈ ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಸೂತ್ರ ಏನು ಹೇಳುತ್ತೆ? ಸನ್, ಮಹತ್, ಪರಮ, ಉತ್ತಮ, ಉತ್ಕೃಷ್ಟ ಈ 5 ಶಬ್ದಗಳು ಪೂಜ್ಯಮಾನ ಎಂಬ ಅರ್ಥದಲ್ಲಿ ಪ್ರಯೋಗ ಆದಾಗ ಮತ್ತೊಂದು ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ ಅನ್ನುವಂತಹ ಅರ್ಥ ಹೇಳ್ತಾರೆ. ಸೊ ನಮಗೆ ಇಲ್ಲಿ ಎರಡೂ ಸೂತ್ರಗಳ ಪ್ರವೃತ್ತಿಯು ಸಾಧ್ಯ ಇದೆ. ಆದರೆ ಇಲ್ಲಿ ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಎಂಬ ಪ್ರತಿಪದೋಕ್ತ ಸೂತ್ರವು ಇಲ್ಲಿ ಅನ್ವಯವನ್ನು ಹೊಂದುವಂತಹ ಸಾಧ್ಯತೆ ಇದ್ದರೂ ಕೂಡ ಪರಿಭಾಷಾ ಸೂತ್ರದ ನಿಯಮದಂತೆ ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಸೂತ್ರದ ಅನ್ವಯ ಸಾಧ್ಯ ಇದ್ರೂ ಕೂಡ ಅದನ್ನ ಬಾಧಿಸಿ ಷಷ್ಠಿ ಅನ್ನುವಂತಹ ಸೂತ್ರ ಬರ್ತದೆ. ಯಾಕೆ ಬರ್ತದೆ ಅಂತ ಕೇಳಿದ್ರೆ ಆನ್ ಮಹತಃ ಸಮಾನಾಧಿಕರಣ ಜಾತೀಯಯೋ ಅಂತ ಪ್ರಯೋಗ ಮಾಡಿದ್ದಾರೆ. ಈ ಮಹತ್ ಶಬ್ದವು ಸಮಾನಾಧಿಕರಣವಾದಂತಹ ಮತ್ತೊಂದು ಶಬ್ದದೊಂದಿಗೆ ಸಮಾಸ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಮಾತ್ರ ಮಹತ್ ಶಬ್ದಕ್ಕೆ ಆತ್ಮ ಬರ್ತದೆ. ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡ್ತೇನೆ ನೋಡಿ. ಸ್ವಲ್ಪ ಸಹನೆಯಿಂದ ಒಂಚೂರು ಕೇಳಿ. ಇಲ್ಲಿ ನೋಡಿ, ಈ ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಏನ್ ಹೇಳುತ್ತೆ? ಅದಕ್ಕಿಂತ ಮುಂಚೆ ಷಷ್ಠಿ ಎನ್ನುವಂತಹ ಸೂತ್ರ ಏನ್ ಹೇಳುತ್ತೆ? ಷಷ್ಠ್ಯಂತ ಪದವು ಮತ್ತೊಂದು ಸುಬಂತದೊಂದಿಗೆ ಸಮಾಸ ಹೊಂದುತ್ತೆ. ಈ ಷಷ್ಠಿ ಸೂತ್ರಕ್ಕೆ ಸೂತ್ರ ಸಂಖ್ಯಾ 1 ಅಂತ ಕೊಡೋಣ. ಈ ಪ್ರತಿಪದೋಕ್ತಕ್ಕೆ ಸೂತ್ರ ಸಂಖ್ಯಾ 2 ಅಂತ ಕೊಡೋಣ. ಹಾಗೆಯೇ ಆನ್ಮಹತ ಸಮಾನಾಧಿಕರಣ ಜಾತೀಯೋ ಅನ್ನೋದಕ್ಕೆ ಸೂತ್ರ ಸಂಖ್ಯಾ 3 ಅಂತ ಕೊಡೋಣ.
ಸರಿನಾ? ಈಗ ಮೊದಲನೆಯ ಸೂತ್ರಕ್ಕೆ ಅದರ ವ್ಯಾಪ್ತಿ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಸ್ಕೋಪ್ ಅಂತ ಕರೀತಾರೆ. ಅದರ ಒಂದು ವಿಸ್ತಾರ ಎಷ್ಟು ಅಂತ ಕೇಳಿದ್ರೆ ಒಂದು 100% ವಿಸ್ತಾರ ಇದೆ. ಎಲ್ಲ ಷಷ್ಟ್ಯಂತ ಪದವು, ಸ್ವಲ್ಪ ಗಮನ ಇಟ್ಟು ಕೇಳಿ, ಎಲ್ಲಾ ಷಷ್ಟ್ಯಂತ ಪದವು ಮತ್ತೊಂದು ಸುಬಂತದೊಂದಿಗೆ ಸಮಾಸ ಹೊಂದಲಿಕ್ಕೆ ಸಾಧ್ಯ ಇದೆ. ಸೊ ಈ ಷಷ್ಠಿ ಅನ್ನುವಂತಹ ಸೂತ್ರಕ್ಕೆ ವ್ಯಾಪ್ತಿ ಎಷ್ಟು? 100% ಅಂತ ಇಟ್ಕೊಳ್ಳೋಣ. ಅಪ್ರಾಕ್ಸಿಮೇಟ್, ಕರೆಕ್ಟ್ ಇಷ್ಟು ಅಂತಲ್ಲ. ಇನ್ನು ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನುವಂತಹ ಈ ಸೂತ್ರಕ್ಕೆ ಸುಮಾರು 50% ವ್ಯಾಪ್ತಿ ಇದೆ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಸನ್, ಮಹತ್, ಪರಮ, ಉತ್ತಮ, ಉತ್ಕೃಷ್ಟ 5 ಶಬ್ದಗಳಿದೆ. ಈ 5 ಶಬ್ದಗಳು ಮತ್ತೊಂದು ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇದಕ್ಕೊಂದು 50% ವ್ಯಾಪ್ತಿ ಇದೆ ಅಂತ ಇಟ್ಕೊಂಡು, ಈಗ ಮೂರನೇದನ್ನ ನೀವು ಹೇಳಬೇಕು. ಇಲ್ಲಿ 5 ಶಬ್ದ ಇದೆಯಲ್ಲ, ಈ 5 ಶಬ್ದಗಳಲ್ಲಿ ಒಂದು ಶಬ್ದವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಯಾವುದು? ಮಹತ್ ಶಬ್ದ. ಈ 5ರಲ್ಲಿ ಒಂದಾದಂತಹ ಮಹತ್ ಶಬ್ದದ ತಕಾರಕ್ಕೆ ಆಕಾರ ಬರಬೇಕು. ಯಾವಾಗ? ಸಮಾನಾಧಿಕರಣವಾದಂತಹ ಶಬ್ದವು ಮುಂದೆ ಇದ್ದಾಗ. ಮತ್ತೊಮ್ಮೆ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಕೊಳ್ಳಿ. ಈ ಎರಡನೇ ಅಂಶ ಏನಿದೆಯಲ್ಲ, ಈ ಎರಡನೇ ಅಂಶದಲ್ಲಿ 5 ಶಬ್ದಗಳಿವೆ. ಸನ್, ಮಹತ್, ಪರಮ, ಉತ್ತಮ, ಉತ್ಕೃಷ್ಟ. 5 ಶಬ್ದಗಳಲ್ಲಿ ಎರಡನೇ ಶಬ್ದವಾದಂತಹ ಮಹತ್ ಶಬ್ದವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಮಹತ್ ಶಬ್ದವು ಮತ್ತೊಂದು ಸಮಾನಾಧಿಕರಣವಾದಂತಹ ಅಥವಾ ಸಮಾನ ವಿಭಕ್ತ್ಯಂತವಾದಂತಹ ಶಬ್ದದೊಂದಿಗೆ ಸಮಾಸವನ್ನು ಹೊಂದಿದಾಗ ಆಗ ಅದರ ತಕಾರಕ್ಕೆ ಆಕಾರ ಬರಬೇಕು ಅಂತ ಹೇಳ್ತಾ ಇದೆ. ಯಾವ ಸೂತ್ರ? ಆನ್ಮಹತ ಸಮಾನಾಧಿಕರಣ ಜಾತೀಯೋ ಅನ್ನುವಂತಹ ಸೂತ್ರ. ಸೊ ಇದರ ವ್ಯಾಪ್ತಿ ಎಷ್ಟು? ಸುಮಾರು ಒಂದು 10% ಇದೆ. ಹೌದಾ? ಯಾಕಂದ್ರೆ ಇಲ್ಲಿ 5 ಶಬ್ದ ಇದೆ. ಈ 5 ಶಬ್ದದಲ್ಲಿ ಮಹತ್ ಶಬ್ದವನ್ನು ಮಾತ್ರ ಈ ಆನ್ಮಹತ ಸಮಾನಾಧಿಕರಣ ಜಾತೀಯೋ ಅನ್ನುವಂತಹ ಸೂತ್ರ ಹೇಳ್ತಾ ಇದೆ. ಅದರಲ್ಲೂ ಕೂಡ ಈ ಮಹತ್ ಶಬ್ದವು ಸಮಾನ ವಿಭಕ್ತ್ಯಂತವಾದಂತಹ ಮತ್ತೊಂದು ಶಬ್ದದೊಂದಿಗೆ ಸಮಾಸವನ್ನು ಹೊಂದಿದಾಗ ಮಾತ್ರ ಈ ನಿಯಮ ಅನ್ವಯ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಆಗ ಏನು ಸಮಸ್ಯೆ ಉಂಟಾಗ್ತದೆ ಅಂದ್ರೆ, ನಮಗೆ ಇಲ್ಲಿ ಷಷ್ಠಿ ಅನ್ನುವಂತಹ ಈ ಸೂತ್ರವನ್ನೇ ನಾವು ಪ್ರಯೋಗ ಮಾಡಿ ಇಲ್ಲಿ ನಾವು ಸಮಾಸ ಮಾಡುವುದಕ್ಕಿಂತ ಇಲ್ಲಿ ನೋಡಿ, ಆನ್ಮಹತ ಸಮಾನಾಧಿಕರಣ ಜಾತೀಯೋ ಅನ್ನುವ ಸೂತ್ರದಿಂದ ಸಮಾನ ವಿಭಕ್ತ್ಯಂತವಾದಂತಹ, ಇದು ಜಾತೀಯರ ಪ್ರತ್ಯಯಕ್ಕೆ. ಇಲ್ಲಿ ನೋಡಿ, ಮಹಾದೇವ ಎಂಬಲ್ಲಿ ಸಮಾನ ವಿಭಕ್ತ್ಯಂತವಾದಂತಹ 2 ಶಬ್ದಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸನ್ಮಹತ್ ಪರಮೋತ್ತಮೋತ್ಕೃಷ್ಟ ಪೂಜ್ಯಮಾನೈಹಿ ಅನ್ನೋದನ್ನು ಮೀರಿಸಿ ಈಗ ನಮಗೆ ಷಷ್ಠಿ ಅನ್ನುವಂತಹ ಈ ಯಾವುದು ನಿಯಮವನ್ನ ಅನ್ವಯ ಮಾಡಿಕೊಂಡ್ರೆ ಆಗ ನಮಗೆ ಮಹತಃ ಸೇವಾ, ಮಹತ್ ಸೇವಾ ಅಂತ ಹೇಳಿ ಮಾಡ್ಲಿಕ್ಕೆ ಆಗ್ತದೆ. ಈ ನಿಯಮವನ್ನು ಅನ್ವಯ ಮಾಡಿದ್ರೆ ಸಮಾನ ವಿಭಕ್ತ್ಯಂತವಾದಂತಹ ಶಬ್ದ ಇದ್ದಾಗ ಅಂತ ಹೇಳ್ತಾ ಇದ್ದಾರಲ್ಲ, ಈ ಶಬ್ದಕ್ಕೆ ಮಹತ್ವ ಹೋಗ್ಬಿಡ್ತದೆ. ಈಗ ಸಮಾನ ವಿಭಕ್ತ್ಯಂತವಾಗಿದ್ರೆ, ಇನ್ನೂ ಸ್ವಲ್ಪ ಸರಳವಾಗಿ ಹೇಳಿದ್ರೆ, ಈ ಸಮಾನ ವಿಭಕ್ತ್ಯಂತವಾದಂತಹ ರೂಪ ಇದ್ದಾಗ ಆತ್ಮ ಬರ್ತದೆ, ಸಮಾನಾಧಿಕರಣ ಇಲ್ಲದೆ ಇದ್ದಾಗ ಆತ್ಮ ಬರುವುದಿಲ್ಲ ಅಷ್ಟೇ. ಮಹತ್ ಶಬ್ದವು ಮತ್ತೊಂದು ಸಮಾನ ವಿಭಕ್ತ್ಯಂತವಾದಂತಹ ಶಬ್ದದೊಂದಿಗೆ ಸಮಾಸವನ್ನು ಹೊಂದಿದರೆ ಆತ್ಮ ಪಡ್ಕೊಳ್ತದೆ. ಉದಾಹರಣೆ ಏನು? ಮಹಾದೇವ, ಮಹಾಂಚ ಅಸೌ ದೇವಶ್ಚ. ಮಹತ್ ಶಬ್ದವು ಸಮಾನ ವಿಭಕ್ತ್ಯಂತವಾದಂತಹ ಮತ್ತೊಂದು ಶಬ್ದದೊಂದಿಗೆ ಸಮಾಸವನ್ನು ಹೊಂದ್ತಾ ಇದೆ ಅಲ್ವಾ ಇಲ್ಲಿ?
ಮಹಾನ್ ದೇವ ಎರಡು ಸಮಾನ ವಿಭಕ್ತಿ ಅಂತ. ಇಂತಹ ಸಂದರ್ಭದಲ್ಲಿ ಮಹತ್ ಶಬ್ದಕ್ಕೆ ಆತ್ಮ ಬರ್ತದೆ. ಮಹತಃ ಸೇವಾ ಎಂಬಲ್ಲಿ ಸಮಾನ ವಿಭಕ್ತಿ ಅಂತವಾಗಿದೆಯಾ ಎರಡು ಶಬ್ದಗಳು? ಒಂದ್ ಕಡೆ ಷಷ್ಠಿ ಇದೆ, ಮತ್ತೊಂದು ಕಡೆ ಪ್ರಥಮ ಇದೆ. ಇಲ್ಲಿ ನಮಗೆ ಏನ್ ಬರುವುದಿಲ್ಲ? ಆತ್ಮ ಬರುವುದಿಲ್ಲ. ಈ ಅಂಶ ಆದರೂ ಸ್ಪಷ್ಟ ಆಯ್ತಾ? ಹೇಗೆ? ಆಚಾರ್ಯ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಸಮಾನ ವಿಭಕ್ತ್ಯಂತವಾದಂತಹ ಶಬ್ದಗಳೊಂದಿಗೆ ಇದ್ದಾಗ ಮಹತ್ ಶಬ್ದಕ್ಕೆ ಆತ್ಮ ಬರ್ತದೆ. ಅಸಮಾನ ವಿಭಕ್ತ್ಯಂತ ಅಥವಾ ವಿಪರೀತ ವಿಭಕ್ತಿಯ ಅಥವಾ ವಿರುದ್ಧ ವಿಭಕ್ತಿ, ವಿರುದ್ಧ ಅಂತ ಹೇಳಲಿಕ್ಕಾಗುದಿಲ್ಲ, ಅಸಮಾನ ವಿಭಕ್ತ್ಯಂತವಾದಂತಹ ಶಬ್ದಗಳೊಂದಿಗೆ ಸಮಾಸ ಇದ್ದಾಗ ಮಹತ್ ಶಬ್ದಕ್ಕೆ ಆತ್ಮ ಬರುವುದಿಲ್ಲ. ಅಷ್ಟೇ, ಅಷ್ಟನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಯಶಃ ಈ ಅಂಶವನ್ನು ಮತ್ತೊಮ್ಮೆ ನೀವು ಮನನ ಮಾಡಿ, ಆಗ ಇನ್ನೂ ಹೆಚ್ಚು ನಿಮಗೆ ಸ್ಪಷ್ಟ ಆಗ್ತದೆ. ಇದನ್ನು ತೆಗೆದುಬಿಡೋಣ. ರೈಟ್, ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಇವತ್ತಿನ ಚರ್ಚಾ ಭಾಗದಲ್ಲಿ ಈ ಅಂಶ ಸ್ವಲ್ಪ ಪ್ರಮುಖವಾಗಿದೆ. ಈ ಪರಿಭಾಷಾ ಸೂತ್ರವನ್ನ ಬಾಧಿಸಿ ಇಲ್ಲಿ ನಮಗೆ ಆತ್ಮ ನಿಷೇಧವನ್ನ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಸಮಾನಾಧಿಕರಣ ಅನ್ನುವಂತಹ ಶಬ್ದದ ಮಹತ್ವವನ್ನ ತಿಳ್ಕೊಳ್ಳಿಕ್ಕೋಸ್ಕರ. ಈ ಸಮಾನಾಧಿಕರಣ ಅಂತ ಶಬ್ದ ಇಲ್ಲದೆ ಇದ್ದಿದ್ರೆ, ಮಹತಃ ಆತ್ಮಂ ಅಂತ ಹೇಳಿದ್ದಿದ್ರೆ ಇಲ್ಲೂ ಕೂಡ ಮಹಾಸೇವಾ ಅಂತಾನೆ ಆಗ್ಬೇಕಾಗ್ತದೆ. ಸಮಾನಾಧಿಕರಣ ಅನ್ನೋ ಶಬ್ದ ಪ್ರಯೋಗ ಇರೋದ್ರಿಂದ ನಾವು ಮಹತ್ ಸೇವಾ ಅನ್ನುವಂತಹ ರೂಪ ಮಾಡಬೇಕು ಅಷ್ಟೇ. ಏನಾಗ್ತಾ ಇದೆ? ಸ್ಪಷ್ಟ ಆಗ್ತಾ ಇದೆಯಾ ಅಥವಾ ಗೊಂದಲ ಆಗ್ತಾ ಇದೆಯಾ ಇನ್ನು? ಸಾಗರಿ, ರವಿಕುಮಾರ್? ಆಚಾರ್ಯ ಅರ್ಥ ಆಯ್ತು ಆಚಾರ್ಯ. ಅರ್ಥ ಆಯ್ತು. ಸಾಗರಿ? ಆಚಾರ್ಯ ಅರ್ಥವಾಗೋದು. ಸರಿ, ಇದು ಮುಂದಿನ ಭಾಗವನ್ನು ನಾಳೆ ಅಂದ್ರೆ ಸೋಮವಾರ ನೋಡೋಣ. ಸೋಮವಾರ ನಮ್ಮ ಅವಧಿಯಲ್ಲಿ ಈ ಭಾಗ ನೋಡೋಣ. ಅಸ್ತು ಆಚಾರ್ಯ. ಅದ್ಯ ಅತ್ರೈವ ಸಮಾಪಯಾಮಿ. ಹಾ. ವಾಕ್ಯಕಾರಂ ವರರುಚಿಂ ಭಾಷ್ಯಂ ಚಕಾರಂ ಪತಂಜಲಿ ಪಾಣಿನಿಂ ಸೂತ್ರಕಾರಂ ಚ ಮುನಿ ಪ್ರಣತೋಸ್ಮಿ ಮುನಿತ್ರಯಂ ನಮಸ್ತೆ. ಮುನಿತ್ರಯಂ ನಮಸ್ಕೃತ್ಯ ತದುಪರಿಭಾವ್ಯ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ಧನ್ಯವಾದः ಆಚಾರ್ಯ.